ಟೆಕ್ಸ್ಟ್ ಮಾಡ್ತಾನಲ್ವಾ? ಏಯ್, ಯಾರ ಜೊತೆ ಟೆಕ್ಸ್ಟ್ ಮಾಡ್ತಿದ್ಯೋ? ನಾನು ಯಾರ ಜೊತೆನೂ ಟೆಕ್ಸ್ಟ್ ಮಾಡ್ತಾ ಇಲ್ಲ. ಏಯ್, ನಿಜ ಹೇಳು. ನಿಮ್ಮ ಅಮ್ಮ ಮೇಲೆ ಆಣೆ ಮಾಡು. ನಮ್ಮ ಅಮ್ಮನ ಮೇಲೆಲ್ಲ ಆಣೆ ಮಾಡಲ್ಲ ನಾನು. ನಿಮ್ಮ ಅಪ್ಪ ಮೇಲೆ ಆಣೆ ಮಾಡು. ಇಲ್ಲ ಇಲ್ಲ. ನನ್ ಮೇಲೆ ಆಣೆ ಮಾಡು. ನಿನ್ ಮೇಲೆ ಆಣೆಗೋ, ನಾನು ಯಾರ ಜೊತೆನೂ ಟೆಕ್ಸ್ಟ್ ಮಾಡ್ತಿಲ್ಲ. ನಿಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡು ಅಂದ್ರೆ ಮಾಡಕ್ಕಾಗಿಲ್ಲ, ನನ್ ಮೇಲೆ ಮಾಡ್ತೀಯಾ? ನಿನ್ ಮೇಲೆ ಆಣೆ ಮಾಡಿ ನೀನ್ ಹೋದ್ರೆ ಇನ್ನೊಬ್ಳು ಹೆಂಡತಿ ಸಿಗ್ತಾಳೆ. ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡೋದ್ರೆ ನಮ್ಮ ಅಪ್ಪ ಅಮ್ಮ ಸಿಗ್ತಾರಾ? ಹಂಗಂದ್ರೆ ಟೆಕ್ಸ್ಟ್ ಮಾಡ್ತಿದ್ಯಾ? ಯಾವ ಜೊತೆ ಟೆಕ್ಸ್ಟ್ ಮಾಡ್ತಿದ್ಯೋ? ಅದು ಹೊಸದು ಕಾರ್ ಬುಕ್ ಮಾಡಿದೀನಿ. ಕಾರಾ? ಕಾರ ನನ್ ಮಗ್ನೆ ನನ್ ಕಾಸು ಕೊಡೋ ಅಂದಿದ್ಕೆ ಕೊಡಕ್ಕಾಗ್ಲಿ, ಆಗ್ಲೇ ಹೊಸ ಕಾರ್ ಬುಕ್ ಮಾಡ್ಬಿಟ್ಟ. ಲೋ, ಹಂಗಲ್ಲ ಕಣೋ, NF ಅಲ್ಲಿ ಇನ್ವೆಸ್ಟ್ ಮಾಡಿದೆ, ಒಳ್ಳೆ ರಿಟರ್ನ್ಸ್ ಬಂತು. ಈಗ ಹೊಸದಾಗಿ ಬಿಡ್ತಾವ್ರೆ, ನೀನು ಟ್ರೈ ಮಾಡು. NF ಹೂನು, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಡಿವಿಡೆಂಡ್ ಲೀಡರ್ಸ್ 50 ಇಂಡೆಕ್ಸ್ ಫಂಡ್, ಹೊಸ ಫಂಡ್. ಏನ್ ಮಾಡ್ತಾರೆ ಇವರು? ಲೋ, ಟಾಪ್ 50 ಬೆಸ್ಟ್ ಪರ್ಫಾರ್ಮಿಂಗ್ ಮತ್ತೆ ಪ್ರಾಫಿಟಬಲ್ ಕಂಪನೀಸ್ ಅಲ್ಲಿ ಲಾರ್ಜ್, ಮಿಡ್, ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಯೂಸ್ ಮಾಡೋ ಸ್ಟ್ರಾಟಜಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಪ್ರಾಫಿಟಬಿಲಿಟಿ, ಲಾಂಗ್ ಟರ್ಮ್ ಗ್ರೋತ್ ಮೇಲೆ ಫೋಕಸ್ ಮಾಡುತ್ತೆ. ಲವ್ ಕಂಪ್ನಿ ಸ್ಟ್ರಾಂಗ್ ತಾನೆ. ಆಮೇಲೆ ಹೂನು, ಆಸ್ ಆಫ್ ಡಿಸೆಂಬರ್ 31, 2025 ICICI ಪ್ರುಡೆನ್ಷಿಯಲ್ ಅವರು 3.31 lakh crores ಅಸೆಟ್ಸ್ ನ ಮ್ಯಾನೇಜ್ ಮಾಡ್ತಾವ್ರೆ. ರಿಟರ್ನ್ಸ್? ಲೋ, ಈ ಫಂಡ್ BSE 500 ಡಿವಿಡೆಂಡ್ ಲೀಡರ್ಸ್ 50 ಇಂಡೆಕ್ಸ್ ಫಂಡ್ ಮೇಲೆ ಬೇಸ್ ಆಗಿರೋದು. ಲಾಸ್ಟ್ 7 ಇಯರ್ಸ್ ಅಲ್ಲಿ 23.4% ರಿಟರ್ನ್ಸ್ ಕೊಟ್ಟಿದೆ. ಲಾಸ್ಟ್ 5 ಇಯರ್ಸ್ ಅಲ್ಲಿ 31.4% ರಿಟರ್ನ್ಸ್ ಕೊಟ್ಟಿದೆ. ಹೆಂಗೋ ಸ್ಟಾರ್ಟ್ ಮಾಡೋದು? ಲೋ, NAV ಜಸ್ಟ್ 10 ರೂಪೀಸ್ ಅಷ್ಟೇ ಕಣೋ. ಜೊತೆಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ. NRIs ಕೂಡ ಇನ್ವೆಸ್ಟ್ ಮಾಡಬಹುದು. NRI ನ? ಹೂನು, ತಿಂಗ್ಳಿಗೆ 15,000 10 ವರ್ಷ ಕಟ್ಟಿದ್ರೆ 20 ವರ್ಷದಲ್ಲಿ 2 ಕೋಟಿ ಆಗುತ್ತೆ. 15 to 16% CAGR. ಸೂಪರ್ ಮಗ, ನಾನು ಚೆಕ್ ಮಾಡ್ತೀನಿ. ಹೌದು, ಈ ಫಂಡ್ ಲೋ